ಅದೇ ಈಗ ಏನಾಗಿದೆ ಅಂದ್ರೆ ಕಾರ್ಯಕರ್ತ ಅನ್ನೋದು ಒಂಥರ ಈ ಬೇರಿದ್ದಂಗೆ, ಯಾವುದೇ ಒಂದು ಮರಕ್ಕೆ ಬೇರಿದ್ದಂಗೆ. ಕೆಳಮಟ್ಟದಲ್ಲಿ ಕೆಲಸ ಮಾಡೋಂಥವ್ರೆ ಕಾರ್ಯಕರ್ತರು. ಇವ್ರು ಶಾಸಕರುಗಳಾಗ್ತಾರೆ, ಎಂಪಿಗಳಾಗ್ತಾರೆ, ಬೇರೆ ಬೇರೆ ಏನೇನು ಮಿನಿಸ್ಟ್ರುಗಳಾಗ್ತಾರೆ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಏನೋ ಆಗುತ್ತೆ. ಕಾರ್ಯಕರ್ತ ಅನ್ನೋನು ಇರ್ತಾನಲ್ಲ, ಅವ್ನು ಯಾವಾಗಲೂ ಒಂದು ಪಕ್ಷದ ಜೊತೆಲಿ ಸದಾಕಾಲ ನಿಂತಿರೋನೇ ಕಾರ್ಯಕರ್ತ. ಅವನೇನೆ ವೋಟರ್ಸ್ಗಳನ್ನ ತಗೊಂಬಂದು ಅವ್ರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಬಂದು ವೋಟ್ ಹಾಕ್ಸೋಂಥ ವ್ಯವಸ್ಥೆಗಳು. ಇವತ್ತು ಕಾರ್ಯಕರ್ತಂಗೆ ಅಧಿಕಾರ ಎಲ್ಲಿ ಸಿಗ್ತಾ ಇದೆ ಅಂತ ಅಂದ್ರೆ ಎಲ್ಲೂ ಸಿಗ್ತಾ ಇಲ್ಲ. ಈಗ ಹಿಂದೆ ಎಲ್ಲ ಇತ್ತು. ಈಗ ಹೆಚ್ಚು ಕಮ್ಮಿ ಹಳೆ ತಲೆಮಾರು ಒಂದು 85ರಿಂದ ನೀವು ಒಂದು 91, 96ನೇ ಇಸ್ವಿ ಅಥವಾ 2000 ಆಜುಬಾಜು ಇಸ್ವಿ ತಕ್ಕನು ನೀವು ನೋಡಿದ್ರೆ ಯಾರು ತಮ್ಮ ಮಕ್ಳುಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಿದ್ದು ಸ್ವಲ್ಪ ಕಮ್ಮಿನೇನೆ. ಈ ಉದಾಹರಣೆಗೆ ದೇವೇಗೌಡರೇ ಆದ್ರೆ ಅವತ್ತಿನ ಕಾಲದ ರಾಜಕಾರಣದಲ್ಲಿ ಅವ್ರ ಮಕ್ಳುಗಳನ್ನ ಪ್ರಮೋಟ್ ಮಾಡ್ತಾನೆ ಇರಲಿಲ್ಲ. ಆಮೇಲೆ ಬಂತು ಎಲ್ಲರದ್ದು. ಯಡಿಯೂರಪ್ಪ ಅವರು, ನಮ್ಮ ಸಾಹೇಬ್ ಅವರು ಇರ್ಬೋದು, ಅಥವಾ ಬೇರೆ ಬೇರೆ ರಾಜಕಾರಣಿಗಳು ಇರ್ಬೋದು. ಬಟ್ ಈಗ ಏನಾಗಿದೆ ಅಂದ್ರೆ ಒಂಥರ ಪಾಳೆಗಾರಿಕೆ ಸಂಸ್ಕೃತಿ ಎಂದಂಗೆ. ನಾವು ಅವ್ರಿಗೆ ಒಬ್ರು ಶಾಸಕರನ್ನ ಆಯ್ಕೆ ಮಾಡಿದಾಗ ಶಾಸಕರಿಗೆ ಒಂದು ಗೌರವ ಕೊಡಬೇಕು, ಅದಕ್ಕೆ ಅವ್ರ ಶಾಸಕ ಸ್ಥಾನ ಇರ್ತದೆ, ಅದು ಒಪ್ಕೊಬೇಕಾದ ವಿಷಯ. ಅವ್ರ ಜೊತೆ ಒಳಗಡೆ ಅವ್ರ ಮಗನನ್ನು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ, ಅವ್ರ ಮಗಳನ್ನು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ. ಈ ತರದ ಒಂದು ವ್ಯವಸ್ಥೆಗಳು ಮಾಡಿದಾಗ ಏನಾಗುತ್ತೆ, ಅವ್ರು ಏನು ಅಂತ, ಅವ್ರ ಆ ಪಕ್ಷಕ್ಕೆ ಅವ್ರದ್ದು ಏನು ಕೊಡುಗೆ ಅಂತ. ಈಗ ನಮ್ಗೊಂದು 25 ವರ್ಷ ಸರ್ವಿಸ್ ಆಗಿದೆ, ಬಿಜೆಪಿಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಬ್ರು ಕಾಂಗ್ರೆಸ್ನಲ್ಲಿ ಒಬ್ಬ ಕಾರ್ಯಕರ್ತ 20 ವರ್ಷದಲ್ಲಿ ಕೆಲಸ ಮಾಡಿರ್ತಾನೆ, JDS ಅಲ್ಲಿ 20 ವರ್ಷ ಕೆಲಸ ಮಾಡಿರ್ತಾನೆ. ಬ್ಯಾನರ್ ಅಲ್ಲಿ ಅವ್ನ ಫೋಟೋ ಇರಲ್ಲ, ಅವ್ನ ಕೆಳಗಡೆ ಇರ್ತಾನೆ. ಇಲ್ಲೇನಾಗುತ್ತೆ ಅಂದ್ರೆ ಅವ್ರ ಫ್ಯಾಮಿಲಿಗಳು, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳು, ಅದು ಯಾರೇ ಇರ್ಬೋದು, ಮಾಜಿಗಳು ಇರ್ಬೋದು, ಆಲಿಗಳು ಇರ್ಬೋದು, ಅವ್ರನ್ನೇ ಪ್ರಾಡಕ್ಟ್ ಅಂದ್ರೆ ಅವ್ರನ್ನ ತುಂಬಾ ಜಾಹೀರಾತು ಮಾಡ್ಕೊಂಡು ನೆಕ್ಸ್ಟ್ ಅವ್ರಿಗೊಂದು ಬೇಸ್ಮೆಂಟ್ ಮಾಡ್ಕೊಡ್ಬೇಕು ಅನ್ನಂಗೆ. ಅವಾಗ ಏನಾಗುತ್ತೆ ಅಂದ್ರೆ ಸರ್ವಿಸ್, ಈಗ ಯಾವ್ದಾರ ಒಂದು ಕೆಲಸ ಮಾಡ್ತೀವಲ್ಲ ನಾವು, ಬೇಸಿಕ್ ಯಾವ್ದೋ ಒಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ ಅಥವಾ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತೀವಿ, ಅವ್ನ ಅಟ್ಲೀಸ್ಟ್ ಒಂದು ಪ್ರಮೋಷನ್ ಇರ್ತದೆ ಅವ್ನಿಗೆ, ಏನ್ ಕೆಲಸ ಮಾಡಿದ್ದಾನೆ ಅಂತ. ಮತ್ತೆ ರಾಜಕಾರಣಿಗಳಲ್ಲಿ ಏನಾಗುತ್ತೆ ಅಂದ್ರೆ ಹಂಗಾಗಲ್ಲ. ಅದು ನೀವು ಎಷ್ಟೇ ಪ್ರಾಮಾಣಿಕವಾಗಿ ಎಷ್ಟೇ ಚಂದ ಕೆಲಸ ಮಾಡ್ತೀವಿ ಅಂತ ಅಂದ್ರೂ ನೀವೊಂಥರ ಗೆದ್ಲು ಕಟ್ಟದಂತ ಹುತ್ತ ಕಟ್ಟದಂಗ ಆಗುತ್ತೆ. ಅದಕ್ಕೆ ಯಾರೋ ಅವತ್ತಿನ ಕಾಲಕ್ಕೆ ಬರ್ತಾನೆ, ಅವ್ನಿಗೆ ಏನು ಅವಶ್ಯಕತೆ ಆಯ್ತೋ ಇಲ್ವೋ, ಅವ್ನು ಏನು ಅವ್ನ ರಾಜಕಾರಣದಲ್ಲಿ ಆ ಪಕ್ಷದ ಸಿದ್ಧಾಂತ ಒಪ್ತಾನೋ ಇಲ್ವೋ ಗೊತ್ತಿಲ್ಲ, ಅವ್ನು ಕರ್ಕೊಂಬಂದು ಒಂದು ಟಿಕೆಟ್ ಕೊಟ್ಬಿಟ್ಟು ಅವನನ್ನ ಶಾಸಕನೋ, ಕಾರ್ಪೊರೇಟ್ರೋ, ಜಿಲ್ಲಾ ಪಂಚಾಯತಿನೋ ಏನೋ ಒಂದು ಮಾಡಿ ಬಿಟ್ಬಿಡೋದು. ಅದಾದ್ಮೇಲೆ ನೆಕ್ಸ್ಟ್ ಏನು, ಅವ್ನಿಗೆ ಇರೋ ತನಕ ಅವ್ನ ಅಧಿಕಾರ ಅನುಭವಿಸೋದು. ಅದಾದ್ಮೇಲೆ ಅವ್ನು ತಿರ್ಗಿ ಆಚೆ ಕಡೆಗೆ ಹೋಗೋದು. ಮತ್ತೆ ತಿರ್ಗಿ ಇಲ್ಲೇನು ಸ್ವರ್ಗಿರ್ತಾರಲ್ಲ ಕಾರ್ಯಕರ್ತರು, ತಿರ್ಗಿ ಇವ್ರನ್ನ ಇಟ್ಕೊಂಡು ತಿರ್ಗಾ ಕಟ್ಟೋದು, ತಂಡ ಕಟ್ಟಕ್ಕೆ ಅಂತ ಹೋಗೋದು. ತಿರ್ಗಾ ಇವ್ರು ತಂಡ ಕಟ್ಟೋದು, ತಿರ್ಗಿ ಇನ್ಯಾವನೋ ಬರೋದು, ಮತ್ತೆ ತಿರ್ಗಿ ಇವ್ರನ್ನೆಲ್ಲ ಸೈಡ್ ಅಪ್ ಮಾಡೋದು, ತಿರ್ಗಿ ಅವನೇ ಬೆಳೆಯೋದು. ಈ ತರದ ಒಂದು ವ್ಯವಸ್ಥೆಗಳಾಗುತ್ತೆ. ಈ ಕುಟುಂಬ ರಾಜಕಾರಣ ಅನ್ನೋದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ರೆ ಎಲ್ಲಾ ಕಡೆನೂ ಅದು ಅದೇ ಇವತ್ತು ಆಗ್ತಾ ಇದೆ. ಜನಗಳೆಲ್ಲ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನೀವೇನ್ ಮಾಡ್ತೀವಿ, ನಾವ್ ಯಾರನ್ನ ಮೆಂಟಿದಿರ್ ಕುಂಡಿಸ್ಕೊಂಡು ಪಕ್ಕದಲ್ಲಿ ನಾವೇನಾದ್ರೂ ಒಂದು ಫಂಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ ಇವ್ನ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅನ್ನೋದು ಅರ್ಥ ಆಗ್ತಾ ಇರ್ತದೆ. ಅದರಿಂದನೇ ಇವತ್ತು ನೋಡಿ, ಇವತ್ತು ತಮಿಳ್ನಾಡಲ್ಲಿ ರನ್ನಿಂಗ್ CM ಸೋಲ್ತಾರೆ. ಕಾರಣ ಏನು? ಸುಮಾರು ಜನ ಮಂತ್ರಿಗಳು ಸೋಲ್ತಾರೆ. ಕಾರಣ ಏನು? ಅವ್ರ ಹತ್ರ ದುಡ್ಡಿರ್ಲಿಲ್ವಾ? ದುಡ್ಡು ಹಂಚಿದ ತಕ್ಷಣ ಗೆಲ್ತೀವಿ ಅಂತ ಯಾರಾದ್ರೂ ಕನ್ಸು ಕಟ್ಟಿದ್ರೆ ಅದೆಲ್ಲ ಆಗ್ಲಿಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ದುಡ್ಡು ಹೆಂಗ್ ಬಂತು ಅನ್ನೋದನ್ನು ಜನ ಯೋಚನೆ ಮಾಡ್ತಾರೆ. ಮತ್ತೆ ನಾವ್ ಏನು ಮಾಡ್ಬೇಕಾಗಿತ್ತೋ ಅದನ್ನೆಲ್ಲ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದೀವಿ. ಏನೇನೋ ಒಂದಷ್ಟೆಲ್ಲ ಸ್ಪರ್ಧೆಗಳಂತೆ, ಇನ್ನೇನೋ ಒಂದಷ್ಟೆಲ್ಲ ಕೆಲಸಗಳಂತೆ, ಇನ್ಯಾರಿಗೋ ಒಂದಷ್ಟೇನೋ ದುಡ್ಡು ಕೊಡೋದಂತೆ. ಅದಕ್ಕಿಂತ ಮುಖ್ಯವಾಗಿ ಮಾಡ್ಬೇಕಾಗಿರೋ ಕೆಲಸಗಳು ಮಾಡಿ ನೀವು. ಶಾಲೆಗಳಲ್ಲಿ ಶಾಲೆ ಓಪನ್ ಆಗ್ತಾ ಇದೆ ಜೂನ್ ತಿಂಗಳಲ್ಲಿ. ಎಷ್ಟು ಶಾಲೆಗಳಲ್ಲಿ ಮಕ್ಳುಗಳಿಗೆ ಟೀಚರ್ಸ್ಗಳಿಲ್ಲ, ಅಲ್ಲಿಂದ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಏನಾಗಿದೆ, ಇದನ್ನೆಲ್ಲ ಯೋಚನೆ ಮಾಡೋದ್ ಬಿಟ್ಟು ಯಾರೋ ಪರ್ಸೆಂಟೇಜ್ ತೆಗೆದಿರ್ತಾರೆ, ಇನ್ಯಾರೋ ಗೆದ್ದಿರ್ತಾರೆ, ಇನ್ಯಾರೋ ಪಾಸ್ ಆಗಿರ್ತಾರೆ, ಅವ್ರಿಗೆ ನೆಕ್ಸ್ಟ್ ಏನೋ ಕಲ್ಸ್ಕೊಡ್ತೀನಿ ಅಂತ ಹೋಗೋದು. ಬಟ್ ಆ ಶಾಲೆ ಪರಿಸ್ಥಿತಿ ಏನೈತೆ ಅಂತ ನೋಡ್ಬೇಕಲ್ಲ ನಾವು. ಈ ಒಂದು ವಿಚಾರದಲ್ಲಿ ಜನಗಳಿಗೆ ನಾವೇನೋ ಆಕಾಂಕ್ಷೆ ಅಪೇಕ್ಷೆ ಮಾಡ್ಕೊಡ್ತೀವಿ ಅಂತ ತಿಳ್ಕೊಂಡೇನೋ ರಾಜಕಾರಣ ಮಾಡ್ತೀವಿ ಅಂದ್ರೆ ಈಗಿನ ಜನರೇಷನ್ ಯುವಕರು ಅಥವಾ ಈಗಿನ ಜನರೇಷನ್ ಇರೋರು ತುಂಬಾ ಜಡ್ಜ್ ಮಾಡ್ತಾರೆ, ತುಂಬಾ ಪ್ರಶ್ನೆಗಳು ಮಾಡ್ತಾರೆ. ಓಟು ಅಂತ ಬಂದಾಗ 100% ನೀವು ಏನೇ ಮಾಡ್ತಿದ್ದೀರಾ ಅಂದ್ರೆ ಇದೆಲ್ಲ ವಿರುದ್ಧವಾಗಿ ಕೆಲಸ ಮಾಡ್ತವೆ. ಅದರಿಂದ ರಾಜಕಾರಣಿಗಳು ಸಾಧ್ಯವಾದ ಮಟ್ಟಿಗೆ ಕಾರ್ಯಕರ್ತಗಳಿಗೆ ಒಂದು ಅವಕಾಶಗಳು ಅಂತ ಇರೋದೇನೆ ಈ ಚುನಾವಣೆಗಳು. ಸಣ್ಣ ಸಣ್ಣ ಚುನಾವಣೆಗಳು ಏನಿದಾವಲ್ಲ, ಈ ಚುನಾವಣೆಗಳು ಮಾಡಿ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು. ಅವ್ರಿಗೆ ಅದೊಂದೇ ವಿರೋಧ. ಅವ್ರಿಗೆ ಇನ್ನೇನು ಶಾಸಕರಾಗಕ್ಕೆ ಆಗದೇ ಇಲ್ಲ, ಅವರೆಲ್ಲ ಮಂತ್ರಿಗಳಾಗಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರದ್ದು ಹಿಂದೆ ಕಾಲದಲ್ಲಿ ಇತ್ತು, ಇವತ್ತಿನ ಕಾಲಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಆದಷ್ಟು ಬೇಗ ನಾಯಕರುಗಳು ಇದನ್ನೆಲ್ಲ ಅರ್ಥೈಸ್ಕೊಂಡು ಮುಂದೆ ಹೋದ್ರೆ ಒಂದು ಒಳ್ಳೆ ವ್ಯವಸ್ಥೆ ಸಿಗುತ್ತೆ. ಇಲ್ಲಾಂದ್ರೆ ಇವತ್ತಲ್ಲ ನಾಳೆ ಯಾವತ್ತೋ ಒಂದಿನ ಇದೊಂದು ಸ್ಫೋಟ ಆಯ್ತು ಅಂತ ಅಂದ್ರೆ ರಾಜಕಾರಣದಲ್ಲಿ ಇವ್ರು ಮಾಡಿರೋಂಥ ಕಳ್ಳಗಂಟುಗಳೆಲ್ಲ ಏನೇನಿದಾವೆ, ಆಸ್ತಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾವ ಅಧಿಕಾರಿಗಳು ತವ ಏನು ಇವತ್ತು ಕೆಲಸ ನಡೀತಾ ಇದೆ ಹೇಳಿ. ಇವತ್ತು ಜಿಲ್ಲಾ ಪಂಚಾಯತ್ ಇವರು ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು, ಕನ್ವರ್ಷನ್ ತೆಗೆದಾಕ್ಬಿಟ್ಟಿದ್ದೀನಿ, ನಿಮ್ಗೆಲ್ಲ ಈಸಿಯಾಗಿ ಡೈರೆಕ್ಟ್ ಆಗಿ ಅಪ್ರೂವ್ಡ್ ಆಗೋಗುತ್ತೆ ಅಂತ ಹೇಳ್ತಾ ಇದ್ರು. ಮೊನ್ನೆ ಕೃಷ್ಣ ಬೈರೇಗೌಡರು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಸರ್ ನೀವೇನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡೇನೋ ಮಾಡಿದ್ದೀರಾ ಅಂತಾನೆ ಇಟ್ಕೊಳ್ಳೋಣ. ಬಟ್ ಆದ್ರೆ ಹಂಗಾಗ್ತಾ ಇಲ್ಲ ಸರ್. ಗೃಹ ನಿರ್ಮಾಣ ಮಂಡಳಿಯಲ್ಲಿ ಒಂದು ಹೋಗಿ NOC ತಗೊಂಬನ್ನಿ ಅಂತಾರೆ, PTCL ಒಂದು ಪರ್ಮಿಷನ್ NOC ತಗೊಂಬನ್ನಿ ಅಂತಾರೆ. ಅಲ್ಲೋದ್ರೆ ಅಲ್ಲಿ 50,000 ಸಾವಿರ ರೂಪಾಯಿ ಒಂದೊಂದು NOC ದುಡ್ಡುಗಳು ಕೇಳ್ತಾ ಇದ್ದಾರೆ ಕನ್ವರ್ಷನ್ಗಳಿಗೆ. ಹಿಂದೆ DC ಆಫೀಸೇ ಪರವಾಗಿರ್ಲಿಲ್ಲ, ಏನೋ ಒಂದು ಲೆಕ್ಕಾಚಾರದಲ್ಲಿ ನಡ್ಕೊಂತಾ ಹೋಗ್ತಾ ಇತ್ತು. ಈಗ ನೀವೇನ್ ಮಾಡಿದ್ರೆ DC ತೆಗೆದ್ಬಿಟ್ಟು
ತೆಗೆದು ಇದಕ್ಕೆ ಹಾಕಿದ್ರೆ, ಈಗ ಯಾವ್ದೋ ಒಂದು ಪ್ರಾಧಿಕಾರಕ್ಕೆ ಹಾಕಿದ್ರೆ ಆ ಪ್ರಾಧಿಕಾರದಲ್ಲೇನೆ ಕನ್ವರ್ಷನ್ ಇಲ್ದಂಗೆ ಮಾಡ್ತಾರೆ. ಕನ್ವರ್ಷನ್ ಫೀಸ್ ಅಲ್ಲೂ ಕಟ್ಟಬೇಕು, ಮತ್ತೆ ಅವ್ರಿಗೂ ಲಂಚ ಕೊಡಬೇಕು. ಅದಾದ್ಮೇಲೆ ಒಂದು NOCಗಳು ತಗೊಂಬನ್ನಿ ಅಂತ ಹೇಳ್ತಾರೆ, ಆ NOCಗಳು ತಗೊಂಬರ್ಲಿಕ್ಕೂ ಲಂಚಗಳು ಕೊಡಬೇಕು. ಟೋಟಲ್ ಆಗಿ 2 ಲಕ್ಷ ರೂಪಾಯಿಗೆ ಹಿಂದೆ ಕನ್ವರ್ಷನ್ ಆಗ್ತಾ ಇತ್ತು. ಜನಗಳು ಲಂಚ ಕೊಟ್ಟು ಫೀಸ್ ಕೊಟ್ಟು ಎಲ್ಲ ಮಾಡಿಸ್ತಾ ಇರೋದು. ಈಗ 2,25,000 ರೂಪಾಯಿಗೆ ಹೋಯ್ತು. ಇದೇ ತರ ನಡ್ಕೊಂಡು ಹೋಗ್ತಾ ಇರ್ತದೆ. ಯಾವ್ದು ಕಮ್ಮಿ ಆಗಲ್ಲ, ಇದು ಯಾವುದು ಕಮ್ಮಿ ಆಗಲ್ಲ, ಯಾವ್ದು ಬದಲಾವಣೆಗಳು ಆಗಲ್ಲ. ಜನಗಳಿಗೆ ಏನಪ್ಪಾ ಅಂದ್ರೆ ಜನ ಜಾಗೃತರಾಗಿ ಪ್ರಶ್ನೆಗಳು ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇದೆಲ್ಲ ಏನಾದ್ರು ಒಂದು ಪರಿಹಾರ ಸಿಗ್ಬೋದು ಅಂತ ನಾನಾದ್ರೂ ಭಾವಿಸ್ತೀನಿ. ಈಗ ಏನಾಗಿದೆ ಅಂದ್ರೆ 1932 ನಲ್ಲಿ ಇರ್ಬೇಕು ಅನ್ಸ್ತದೆ, ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗೇನೆ ಈ ಗ್ರಾಮ ಠಾಣೆಗಳನ್ನ ಎಲ್ಲಿಂದ ಎಲ್ಲಿಗೆ ಅಂತ ವ್ಯಾಪ್ತಿಯನ್ನ ಗುರುತಿಸಿದ್ದು. ಅದಾದ್ಮೇಲೆ 1000 ಪಟ್ಟು ಬೆಳೆದಿದ್ದಾವೆ ಊರುಗಳು. ಇವ್ರಿಗೆ ತಲೆ ಒಳಗಡೆ ಬುದ್ಧಿನೂ ಇಲ್ಲ, ವಿದ್ಯೆನೂ ಇಲ್ಲ ಅನ್ಸುತ್ತೆ. ಇನ್ನು IAS ಅಧಿಕಾರಿಗಳು ಅವ್ರು ಅದು ಏನ್ ತಲೆ ಒಳಗಡೆ ಇಟ್ಕೊಂಡಿದಾರೋ ಗೊತ್ತಿಲ್ಲ. ನೋಡಿ, ಈಗ ನೀವು ಪ್ರೈವೇಟ್ ಅಲ್ಲಿ ಯಾವ್ದಾದ್ರು ಒಂದು ಈಗ ಒಂದು 5G ನಿಮ್ಗೆ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ, ಜಿಯೋದಲ್ಲಿ ಅದು ಕರೆಕ್ಟ್ ಆಗಿ ಏನೋ ಸಿಗ್ನಲ್ ಬರ್ತಾ ಇರಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನೀವು ಫೋನ್ ಮಾಡಿದ್ರೆ ನಿಮ್ ಫೋನ್ ನ ಟ್ರ್ಯಾಕ್ ಮಾಡಿ ಅದು ಕರೆಕ್ಟ್ ಆಗಿ ಸರಿಪಡಿಸೋ ಅಂತ ವ್ಯವಸ್ಥೆ ಐತೆ. ನೀವು ಯಾವುದೇ ಸರ್ಕಾರಿ ಆಫೀಸ್ಗೆ ಹೋಗಿ ಅವ್ರು ಹೇಳೋದು ಒಂದೇನೆ ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ಪೇಮೆಂಟ್ ಬಂದ್ರೆ ಸರ್ವರ್ ಬರ್ತದೆ, ಪೇಮೆಂಟ್ ಬರಲಿಲ್ಲ ಅಂದ್ರೆ ಸರ್ವರ್ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಅವರು ಸರ್ವರ್ ಇಲ್ಲ ಸರ್, ನಾವೇನ್ ಮಾಡಕ್ಕಾಗುತ್ತೆ ಅಂತಾರೆ. 3 ದಿನ ಆಗ್ಬೇಕಾಗಿರೋ ಕೆಲಸ 30 ದಿನ ಆಗ್ತಾ ಇದೆ. ಇನ್ನ ಇವರು ಹಿಂದೆ ರಿಜಿಸ್ಟರ್ ಮಾಡಕ್ ಬಿಟ್ಟಿದ್ದೆ ಯಾಕೆ? ಈಗ ಕನ್ವರ್ಷನ್ ಆಗಿರೋಂಥ ಲೇಔಟ್ಗಳಲ್ಲಿ ಯಾವ್ದೋ ಒಬ್ಬ ತಂದೆ ಒಂದು ಮಗಳಿಗೆ ಈ ಸತಿ ಒಂದು ಮದುವೆ ಮಾಡಬೇಕು ಅಂತ ಇದ್ರೆ ಈಗ ಸೈಟ್ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಅವ್ನ ಪರಿಸ್ಥಿತಿ ಏನಾಗೈತೆ ಹೇಳಿ? ಅಟ್ಲೀಸ್ಟ್ ಅದಕ್ಕೆ ಆಲ್ಟರ್ನೇಟ್ ಏನೋ ಒಂದು ಕೊಡಬೇಕಲ್ಲ, ಇವರು ಒಂದು ಡೇಟಾನ ಇಡಬೇಕಲ್ಲ. ಈ ಡೇಟಿಂದ ಈ ಡೇಟಿನ ಹೊರಗಡೆ ಯಾರು ರಿಜಿಸ್ಟರ್ ಮಾಡಿ ಸ್ಟಾಂಪ್ ಡ್ಯೂಟಿ ಕಟ್ಸ್ಕೊಂಡು ನೀವು ಸರ್ಕಾರಗಳು ನಡೆಸ್ತಿಲ್ವಾ ನೀವು? ಸುಮಾರು 10-15 ವರ್ಷದಿಂದ ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಇದೇ ಕನ್ವರ್ಷನ್ ಲೇಔಟ್, ಇದೇ ರೆವಿನ್ಯೂ ಲೇಔಟ್ಗಳಲ್ಲಿ ಮನೆಗಳು ಕಟ್ಕೊಂಡು ಊರುಗಳು ಬೆಳೆದೋಗ್ಬಿಟ್ಟಿವೆ. ಅದಕ್ಕೆ ನೀರು ಕೊಟ್ಟಿದ್ದೀರಾ, ಕರೆಂಟ್ ಕೊಟ್ಟಿದ್ದೀರಾ, ಟಾರ್ ಹಾಕ್ಸಿದ್ದೀರಾ, ಎಲ್ಲಾ ಕೆಲಸನೂ ಮಾಡ್ಕೊಟ್ಟಿದ್ದೀರಾ. ಈಗ ಅವ್ರು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಅವ್ರ ಪರಿಸ್ಥಿತಿಗಳು ಏನಾಗಿದೆ ಸಾಮಾನ್ಯ ಜನಗಳದ್ದು ಹೇಳಿ? ಒಂದೇ ಒಂದು ಸಣ್ಣದೊಂದು ಲೋನ್ ತಗೊಳ್ಬೇಕು ಅಂದ್ರೆ ಅವ್ರ ಲೋನ್ಗಳು ಸಿಗ್ತಾ ಇಲ್ಲ. ಅವ್ರ ಮನೆ ಮಾರ್ಬಿಟ್ಟು ಏನಾದ್ರು ಮಕ್ಳುಗಳಿಗೆ ಒಂದು ಎಜುಕೇಶನ್ ಮಾಡಿಸ್ಬೇಕು ಅನ್ನೋಂಗಿದ್ರೆ ಎಜುಕೇಶನ್ ಕಮಿಟ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಪರಿಸ್ಥಿತಿ ಎಲ್ಲಿಂದ ಎಲ್ಗೋಯ್ತು? ಏನ್ ಸುಧಾರಣೆ ಆಯ್ತು ಅಂತ ಕೃಷ್ಣ ಬೈರೇಗೌಡರು ಅದೇನ್ ಸುಧಾರಣೆ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಅದ್ರಲ್ಲಿ ಅಂದ್ರೆ ಸಾಮಾನ್ಯ ಜನಗಳಿಗೆ ಏನೇನು ಹೊರೆಗಳು ಆಗ್ಬೇಕಾಗಿತ್ತು ಎಲ್ಲಾ ಹೊರೆಗಳು ಆಗಿದಾವೆ. ಈಗಂತೂ ಬೆಲೆ ರೇಟ್ಗಳು ಜಾಸ್ತಿ ಆಗಿದಾವೆ. ಈಗ ಪೆಟ್ರೋಲ್ ಡೀಸೆಲ್ ದಿನ ಸಮಸ್ಯೆ ಆಗ್ತಾ ಇದೆ. ಇನ್ನು ಮುಂದೆ ಬರೋಂಥ ದಿನಗಳು ತುಂಬಾ ಕ್ರೂಷಿಯಲ್ ಆಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಮಕ್ಳು ಎಜುಕೇಶನ್ ಫೀಸ್ ಕಮ್ಮಿ ಆಯ್ತಾ? ಆಗ್ಲಿಲ್ಲ. ಬಸ್ ಚಾರ್ಜ್ಗಳು ಕಮ್ಮಿ ಆಯ್ತಾ? ಆಗ್ಲಿಲ್ಲ. ಡೀಸೆಲ್ ಕಮ್ಮಿ ಆಯ್ತಾ? ಆಗ್ಲಿಲ್ಲ. ಆಹಾರ ಬಳಕೆಗಳು ವಸ್ತುಗಳು ಕಮ್ಮಿ ಆಯ್ತಾ? ಆಗ್ಲಿಲ್ಲ. ಹೆಂಗ್ ಜೀವನ ಮಾಡ್ಬೇಕು ಮನುಷ್ಯರುಗಳು ಹೇಳಿ? ಒಲೆ ಅವ್ರು ಯಾರು ನಮ್ಮನ್ನ ಅಂದ್ರೆ ಸಾಮಾನ್ಯ ಜನಗಳನ್ನ ಮನುಷ್ಯರು ಅಂತ ಕನ್ಸಿಡರೇಷನ್ ಮಾಡ್ತಾನೆ ಇಲ್ಲ ಅಧಿಕಾರದಲ್ಲಿ ಇರೋಂಥವ್ರು. ಅವ್ರಿಗೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಅವ್ರೊಂದು 224 ಜನ ಏನು ಗೆದ್ದಿರ್ತಾರಲ್ಲ ಶಾಸಕರುಗಳು ಅಂತ ಹೇಳಿ, ಅವ್ರುಗಳೆಲ್ಲ ಚೆನ್ನಾಗಿರ್ತಾರೆ. ಅವ್ರ ಮಕ್ಳುಗಳು, ಅವ್ರ ಫ್ಯಾಮಿಲಿಗಳು ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ. ಅವ್ರಿಗೆ ಬೇಕು ಅಂದಾಗ ಸ್ಯಾಲರಿಗಳು ರೈಸ್ ಮಾಡ್ಕೊಂತಾರೆ, ಏನ್ ಬೇಕಾದ್ರೂ ಮಾಡ್ಕೊಂತಾರೆ. ಸಾಮಾನ್ಯ ಜನಗಳು ಅವ್ರ ಪರಿಸ್ಥಿತಿ ಏನಾಗ್ಬೇಕಂಗಾರೆ? ಇವತ್ತು ಕೃಷ್ಣ ಬೈರೇಗೌಡರು ಮಾಡಿರೋಂಥ ಒಂದು ಕೆಲಸದಲ್ಲಿ ಓಲಿ ಒಂದು ಕಟ್ ಆಫ್ ಡೇಟ್ ಕೊಡಿ. ನೀವು ಇಷ್ಟು ದಿನದಿಂದ ಒಳಗಡೆ ರಿಜಿಸ್ಟರ್ ಆಗಿರೋಂಥವ್ರು ನೀವು ರಿಜಿಸ್ಟರ್ ಮಾಡಿ ಅಂತ ಹೇಳಿ. ಬಿ ಖಾತಾ, ಈ ಖಾತಾ ಅಂತ ಕೊಟ್ಟಿದ್ರೆ ಗ್ರಾಮ ಪಂಚಾಯತಿ ಒಂದು ಸಣ್ಣ ಈ ಖಾತಾ ಇವತ್ತಿನವರೆಗೂ ತೆಗೆದು ಕೊಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಈ ತರದ ಕೆಲಸ ಆದಾಗ ಸಾಮಾನ್ಯ ಜನ ಹೆಂಗ್ ಬದುಕಬೇಕು? ಅದನ್ನ ಆ ಶಾಸಕರು ಮತ್ತೆ ಆ ಮಂತ್ರಿಗಳೇನೇ ಹೇಳ್ಬೇಕು. ಅದು ದೇವರಿಗೆ ಪ್ರೀತಿಯಾಗಿದೆ ಜನಗಳ ಜೀವನ.